ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ 2024ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. ಆ ಆದೇಶ ಏನಪ್ಪಾ ಅಂದ್ರೆ ಕನ್ನಡ ನಾಮಫಲಕ ಕಡ್ಡಾಯ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ 60% ಕನ್ನಡ ನಾಮಫಲಕ ಕಡ್ಡಾಯವಾಗಿದೆ. ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ ಇದು. ಶಿವಮೊಗ್ಗದ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಕರೆದ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಯಿತು. ತಮಗೆ ಗೊತ್ತಿರೋ ಹಾಗೆ ಈ ಶಿವಮೊಗ್ಗ ನಗರ ಭಾಗದಲ್ಲಿ 60 ಮತ್ತೆ 40ರಷ್ಟಿಗೆ ಸರ್ಕಾರ ಆದೇಶ ಹೊರಡಿಸಿದೆ ನಾಮಫಲಕವನ್ನು ಅಳವಡಿಸುವುದರ ಬಗ್ಗೆ. ಬಹಳಷ್ಟು ಜನ ಈಗ ಇಂಗ್ಲಿಷ್ ನಲ್ಲಿ ನಾಮಫಲಕವನ್ನು ಅಳವಡಿಸಿದ್ದಾರೆ. ಅಧಿಕಾರಿಗಳು ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಿ ಅವರಿಗೆ ಒಂದು ನೋಟಿಸ್ ಕೊಡುವಂತದ್ದಾಗಿರ್ಬೋದು, ಅವರಿಗೆ ಒಂದು ಮನವಿ ಮಾಡುವಂತಾಗಿರ್ಬೋದು ಮಾಡಬಹುದು. ಸಭೆಯಲ್ಲಿ ಪಾಲ್ಗೊಂಡ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಾದ ಶ್ರೀ ಗುರುದತ್ ಹೆಗಡೆ ಅವರು ಡೈರೆಕ್ಟ್ ಇಂಟಿಮೇಷನ್ ಕೊಟ್ಟಿರ್ತಾರೆ. ಶಿವಮೊಗ್ಗದಲ್ಲಿ ಯಾರೆಲ್ಲ ಈ ತರ ನಾಮಫಲಕ ಹಾಕಿಲ್ಲ ಅವರಿಗೆಲ್ಲ ಡೈರೆಕ್ಟ್ ನೋಟಿಸ್ ಕೊಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ವಾರ್ನಿಂಗ್ ಮಾಡ್ಲೇಬೇಕು ಅಂತ ತಿಳಿಸಿರ್ತಾರೆ. ನಾವೆಲ್ಲ ನೋಡ್ದಂಗೆ ಬೆಂಗಳೂರಲ್ಲಿ ಈ ಸಮಸ್ಯೆ ತುಂಬಾನೇ ಇದೆ. ಕನ್ನಡ ನಾಮಫಲಕ ತುಂಬಾ ಜನ ಹಾಕಲ್ಲ. ಈ ತರ ಸಮಸ್ಯೆಗಳು ನೋಡಿದೀವಿ, ಟಿವಿಲಿ ನೋಡ್ತಿರ್ತೀವಿ, ಮೊಬೈಲ್ ಅಲ್ಲಿ ನೋಡ್ತಾನೆ ಇರ್ತೀವಿ. ಬಟ್ ಅದೇನಂದ್ರೆ ಅಲ್ಲಿ ಅನ್ಕೊಂತಿರ್ತೀವಿ ಇಲ್ಲೆಲ್ಲ ನಾರ್ತ್ ಇಂಡಿಯನ್ಸ್ ತುಂಬಾ ಇದಾರೆ, ತಮಿಳಿಯನ್ಸ್ ತುಂಬಾ ಇದಾರೆ, ಬೇರೆ ರಾಜ್ಯಗಳಿಂದ ತುಂಬಾ ಬಂದಿದ್ದಾರೆ ಅಂತ. ಬಟ್ ಶಿವಮೊಗ್ಗದಲ್ಲಿ ಏನ್ರಿ ಸಮಸ್ಯೆ ಅವರಿಗೆಲ್ಲ ಹಾಕ್ಲಿಕ್ಕೆ? ಶಿವಮೊಗ್ಗದಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂದ್ರೆ ಒಂದ್ 70ರಿಂದ 80% ಮೇಲೆ ಕನ್ನಡನೇ ಹಾಕಿಲ್ಲ ಕಣ್ರಿ. ತುಂಬಾ ಜನ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಒಂದ್ ಸಣ್ಣಕ್ಕೆ ಹಾಕತಾರ. ಮರ್ಯಾದೆನೇ ಇಲ್ವಾ ಕನ್ನಡ ಅಂದ್ರೆ ಇವರಿಗೆಲ್ಲ? ನೀವು ತಿಳ್ಕೊಳ್ಳೇಬೇಕಾದ್ರೆ ವಿಚಾರ ಏನಪ್ಪಾ ಅಂದ್ರೆ ಈ ತರ ಕನ್ನಡನ ಸಣ್ಣಕ್ಕೆ ಹಾಕ್ಬಿಟ್ಟು ಮರ್ಯಾದೆ ತೆಗ್ದಿರೋ ಅಂತ ಎಂತೆಂತ ಶೋರೂಮ್ಗಳು ಅಂದ್ರೆ ಈ ರೇಮಂಡ್ ಶೋರೂಮು, ಸ್ವಯಂವರ ಶೋರೂಮು, ಟೈಟಾನ್ ಶೋರೂಮು, ಈ ನ್ಯಾಷನಲ್ ಶೋರೂಮ್ನವರು, ಪೀಟರ್ ಇಂಗ್ಲೆಂಡ್, ಲೂಯಿಸ್ ಫಿಲಿಪ್, ಈ ಐಫೋನ್ ಸೇಲ್ ಮಾಡೋ ಐ ಸೆಂಟ್ರಲ್ನವರು, ಶುಭ್ ಜ್ಯುವೆಲರ್ಸ್ ಅವರು, ತುಂಬಾ ಜನ ಇದರ ಹಾಕಿರೋದು. ಇಷ್ಟೇ ಅಂತ ಅಲ್ಲ, ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ 80% ಜನ ಕನ್ನಡನೆಲ್ಲ ಒಂದು ಮೂಲೆಗೆ ಗುಂಪು ಮಾಡ್ಬಿಟ್ಟು ಬರೀ ಇಂಗ್ಲಿಷ್ ಅಲ್ಲೇ ಹಾಕೊಂಡಿದ್ದಾರೆ. ತುಂಬಾ ಜನ ಹಿಂದಿನೂ ಬಳಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಸಭೆಯಲ್ಲಿ ಇನ್ನೊಂದು ಸಂಗತಿ ನಡೆದಿದೆ. ಆ ಸಂಗತಿ ಏನಪ್ಪಾ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯವರು DC ಅವರಿಗೆ ನೇರವಾಗಿ ತಿಳಿಸಿರ್ತಾರೆ, ಈ ವಿಚಾರ ಆದಷ್ಟು ಬೇಗ ನೀವು ಕೈ ಎತ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಪ್ರತಿ ಕಮರ್ಷಿಯಲ್ ಇಲ್ಲ ಏನೇನು ಅಂಗಡಿಗಳಿದೆ ಅಂಗಡಿಗಳ ಮುಂದೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಆದಷ್ಟು ನೀವು ಮಹಾನಗರ ಪಾಲಿಕೆ ಕಡೆಯಿಂದ ನೋಟಿಸ್ ಜಾರಿ ಮಾಡ್ಬಿಟ್ಟು ಇವನ್ನೆಲ್ಲ ಬದಲಾಯಿಸಲಿಕ್ಕೆ ಅವ್ರಿಗೆ ಇಂಟಿಮೇಷನ್ ಕೊಡ್ಲೇಬೇಕು ಅಂತ ಮನವಿ ಮಾಡಿರ್ತಾರೆ. ಎಲ್ಲದಕ್ಕಿಂತ ಮೇನ್ ವಿಚಾರ ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಕನ್ನಡಕ್ಕೆ ಮರ್ಯಾದೆ ಕೊಡಲ್ಲ. ಈ ವಿಚಾರ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಅವ್ರವ್ರ ಅಂಗಡಿಗಳಲ್ಲಿ ಇಂಗ್ಲಿಷು ಇಲ್ಲ ಹಿಂದಿ ಏನಾರು ಹಾಕೊಂಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ 60-40 ಅದೇನು ಇಂಟಿಮೇಷನ್ ಇದೆ ಆ ಪ್ರಕಾರ ಅವ್ರು ಹಾಕೊಳ್ಳೋದು ಭಾರಿ ಒಳ್ಳೇದು. ಇಲ್ಲ ಅಂದ್ರೆ ಮುಂದೆ ಹೋಗ್ತಾ ಭಾರಿ ಪರಿಸ್ಥಿತಿ ಹದಗೆಡುತ್ರಿ. ಈಗಾಗಲೇ ಕನ್ನಡ ಅನ್ನೋದೇ ಮರ್ತು ಬಿಡಿರೋ ಜನ. ನೋಡಿ, ನಾನೇ ನಿಮಗೆ ಈ ವಿಚಾರ ತಿಳಿಸ್ತಿದ್ದಾನೆ, ಮಧ್ಯ ಮಾತಾಡಬೇಕು ಅಂದ್ರೆ ಮಧ್ಯದಲ್ಲಿ ಇಂಗ್ಲಿಷ್ ಬಂದೇ ಬರುತ್ತೆ. ಹೀಗೆ ಆದ್ರೆ ಮುಂದಿನ ಜನರೇಷನ್ಗಳಿಗೆ ಕನ್ನಡ ಅನ್ನೋದೊಂದು ಭಾಷೆ ಇತ್ತ ಅನ್ನೋದೇ ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ. ಥ್ಯಾಂಕ್ ಯು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.